ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ನೋಡಿದ್ರಲ್ಲ ವೆದರ್ ಏನು ಸಖತ್ತಾಗಿದೆ. ಡೈಲಿ ಈ ವೆದರ್ ನೋಡ್ತಾ ಇದ್ದರೆ ಲೈಫ್ ಲಾಂಗ್ ಹಿಂಗೆ ವೆದರ್ ಇರಬಾರ್ದಾ ಅನಿಸುತ್ತೆ. ಇನ್ನು 4 to 5 ಡೇಸ್ ಕಳೀತು ಅಂತಂದರೆ ಇನ್ನೂ ಚೆನ್ನಾಗಿ ವೆದರ್ ಇರುತ್ತೆ. ಯಾಕೆ ಅಂತಂದರೆ ಕಾಫಿ ಎಲ್ಲ ಹೂವಾಗುತ್ತೆ. ಏನು ನೀರು ಇವಾಗ ಒಂದು ಕಡೆಯಿಂದ ಹೊಡ್ಕೊಂಡು ಬರ್ತಾ ಇದ್ದಾರೆ. ನೀರೆಲ್ಲ ಕಂಪ್ಲೀಟ್ ಆದಮೇಲೆ ಹೂವಾಗುತ್ತೆ. ಆ ಸ್ಮೆಲ್ಲಿಗೆ ಆ ಸೀನರಿಗೂ ವಾವ್ ಅನಿಸುತ್ತೆ. ನಮ್ಮನೆ ಬಾಲ್ಕನಿಯಿಂದ ಈ ಥರ ವ್ಯೂ ಇದೆ. ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸುತ್ತ ನೋಡಿದ್ರೂ ಎಲ್ಲೋ ಹಾಲಿನ ಮಧ್ಯ ಗಿಡಗಳಿದ್ದಾವನೋ ಮರಗಳಿದ್ದಾವನೋ ಲೆವೆಲಿಗೆ ಫೀಲ್ ಆಗ್ತಾಯಿದೆ. ಸೂಪರ್ ಅಂದರೆ ಸೂಪರಾಗಿತ್ತು. ವಾಕ್ ಮುಗಿಸ್ಕೊಂಡು ಸೀನರಿ ನೋಡಿಕೊಂಡು ಹಾಗೆ ಆಮ್ಲ ಜ್ಯೂಸ್ ತೊಗೊಂಡಿದ್ದೀನಿ. ರೆಸಿಪಿ ಖಂಡಿತ ಶೇರ್ ಮಾಡ್ತೀನಿ. ವಿಡಿಯೋ ರೆಕಾರ್ಡಿಂಗ್ ಆಗಿದೆ, ಬಟ್ ಇನ್ನು ಎಡಿಟ್ ಮಾಡಲ್ಲ. ಎಡಿಟ್ ಮಾಡಿ ಖಂಡಿತ ಶೇರ್ ಮಾಡೇ ಮಾಡ್ತೀನಿ. ನನಗೆ ಏನಾಗಿತ್ತು ಅಂದರೆ ಡಯಟ್ ಎಲ್ಲ ಹಾಗೆ ಹೀಗೆ ಆಗಿ ಹೊರಗಡೆ ಸುತ್ತೋದು ಇದೇ ಆಗ್ತಾಯಿತ್ತು. ಇದ್ರ ಮಧ್ಯೆ ಸ್ಕಿನ್ ಸ್ವಲ್ಪ ಕೈ ಕೊಟ್ಟಿತ್ತು, ಬಟ್ ಇವಾಗ ರಿಕವರಿ ಆಗಿದೆ. ಅದೇ ಗ್ರೇಟ್. ಮತ್ತು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಮೊಟ್ಟೆ ಹಾಗೆ ಹಲಸಿನ ಬಡ್ಕಿನ ಪಲ್ಯ ತೊಗೊಂಡೆ. ನಮ್ಮ ಹೋಮ್ ಸ್ಟೇಗೆ ಬರಬೇಕಾದ್ರೆ ರೋಡ್ ಮಾತ್ರ ಒಳ್ಳೆ ಆಫ್ ರೋಡಿಂಗ್ ಥರ ಇರುತ್ತೆ. ಆನ್ ದಿ ವೇ ಏನೇನು ಸ್ನ್ಯಾಕ್ಸ್ ಬೇಕಲ್ಲ ತೊಗೊಂಡ್ವಿ. ಪುನರ್ ಪುಳಿ ಅಂತೆ ಜ್ಯೂಸು ತೊಗೊಬಂದ ನಂದೆ. ಇದು ಕಂಪ್ಲೀಟಾಗಿ ಶುಗರ್ ಜ್ಯೂಸ್ ಆಗಿರುತ್ತೆ. ಹಣ್ಣಿನ ಜ್ಯೂಸ್ ಅಂತೂ ಆಗಿರಲ್ಲ ಅಂತ ನನಗಂತೂ ಬೇಡ, ನೀವುಗಳು ಏನಾರು ಮಾಡ್ಕೊಳ್ಳಿ ಅಂತಂದೆ. ನಂಗೆ ಗೊತ್ತದು ಲೈಕ್ ಆಲ್ಟರ್ನೇಟಿವ್ ಸ್ವೀಟ್ಸ್ ಹಾಕ್ತಾರೆ, ಯಾವುದೋ ಫ್ಲೇವರ್ ಹಾಕ್ತಾರೆ, ಜ್ಯೂಸ್ ಅಂತ ಕೊಡ್ತಾರೆ. ಸೊ ಫೈನಲಿ ನಾವು ಒಂದು ವೇ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಮೇಡಮ್ ಅವ್ರಿಗೆ ಅಯ್ಯೋ ಕಷ್ಟಪಡ್ತಾ ಇದ್ದಾಳೆ. ಮಮ್ಮ ಹಿಡ್ಕೊತೀನಿ ಅಂದರೂ ಇಲ್ಲ ಪರವಾಗಿಲ್ಲ ಹಾಗೆ ಹೋಗ್ತೀನಿ. ಆ ಕವರ್ ಕೂಡ ಕೊಡ್ತಾಯಿಲ್ಲ. ಆ ಕವರಲ್ಲಿ ಏನಿದೆ ಅಂದರೆ 2 ಚಿಪ್ಸ್ ಪ್ಯಾಕೆಟ್ ಇದೆ, ಚಕ್ಲಿ ಇದೆ. ಅದನ್ನು ಕೊಡು ಮಗಳೇ ಅಂತಂದ್ರು ಇಲ್ಲ ನಾನು ಹಿಡ್ಕೊತೀನಿ ಪರವಾಗಿಲ್ಲ, ನಾನು ತಿನ್ನಲ್ಲ ಕೊಡು ಕಂದ ಅಂದ್ರೂ ಬಿಡ್ತಾ ಇಲ್ಲ. ಅವ್ರ ಅತ್ತೆನೇ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಅತ್ತೆ ಬನ್ನಿ, ಅತ್ತೆ ಅತ್ತೆ ಅತ್ತೆ. ನಾನು ಬೇಡ ಇವಾಗ ಸದ್ಯಕ್ಕೆ, ಅವ್ರ ಅತ್ತೆ ಬೇಕು. ಅವ್ರ ಅತ್ತೆ ಜೊತೆ ಆರಾಮಾಗಿದ್ದಾಳೆ. ನನಗೂ ಸ್ವಲ್ಪ ಟೈಮ್ ಸಿಕ್ತು ಅಂದ್ಕೊಂಡು ಸುಮ್ಮನಾದೆ. ಸೊ ಸಕ್ಕತ್ತಾಗಿತ್ತು. ಸುತ್ತ ಕಾಫಿ ತೋಟ, ಲೈಕ್ ಅದು ಊರಿಂದ ತುಂಬ ಅಂದರೆ ತುಂಬ ಟೌನಿಂದ ದೂರ ಇದೆ. ಬೆಟ್ಟ ಗುಡ್ಡಗಳ ಮಧ್ಯ ಇದೆ. ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ನಿಯರ್ ಬೈ ಇದೆ. ಸೊ ನಮ್ಮ ಹೋಮ್ ಸ್ಟೇಗೆ ಬಂದವರು ಈ ಫಾಲ್ಸಿಗೆ ಹೋಗ್ಬೋದು. ಸೊ ಇದು ಪ್ರೈವೇಟ್ ಫಾಲ್ಸ್ ಆಗಿರುತ್ತೆ, ಯಾರ್ಯಾರು ಹೋಗೋಕ್ಕಾಗಲ್ಲ. ಲೈಕ್ ನಾವು ಆ ಓನರ್ಸ್ ಜೊತೆ ಟೈ ಅಪ್ ಆಗಿದ್ದೀವಿ. ಹಾಗಾಗಿ ನಮ್ಮ ಹೋಮ್ ಸ್ಟೇಗೆ ಬರ್ತಾರೆ ಅವ್ರಿಗೆ ಆರಾಮಾಗಿ ಹೋಗಿ ಬರ್ಬೋದು ಅಲ್ಲಿಗೆ. ನೀರಿನ ಶಬ್ದ ಅಂತೂ ದೂರಕ್ಕೆ ಸೂಪರಾಗಿ ಕೇಳಿಸ್ತಾ ಇತ್ತು. ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಅಂತೀನಿ ಹತ್ರ ಹೋದಕ್ಕೆ ಇನ್ನು ಹೆಂಗಿರ್ಬೇಡ. ಅಪ್ಪ ಫೋನಲ್ಲಿ ನೋಡಿದ್ದ ಕೊಡು, ಇಟ್ಕೊತೀನಿ ಕೊಡು. ನೀ ಪರವಾಗಿಲ್ಲ ಕೊಡು. ನೀ ಚಿಪ್ಸ್ ತಿನ್ನಲ್ಲ ಕೊಡು, ತಿನ್ನಲ್ಲ ಕೊಡು. ನಾನು ಬಾಂಧವ್ಯ ಪ್ರಾಮಿಸ್ ತಿನ್ನಲ್ಲ. ಕೊಡು ಪರವಾಗಿಲ್ಲ. ಅಷ್ಟು ಕಷ್ಟ ಯಾಕವ ನಿಂಗೆ? ಹಾಂ ಹಿಂಗೆ ಹಿಂಗೆ ಹುಡುಗಿ ನಡಿ ಹುಡುಗಿ. ಈಗಪ್ಪ ಕಾಲು ನಡುಕ್ತಿದೆ. ಕೊಡು ಹಿಡ್ಕೊತಾನೆ ಕವರು. ಹಾಂ ಕವರ್ ಹಿಡ್ಕೊತೀನಿ ಕೊಡು. ನೋಡು ಮತ್ತೆ ಹುಷಾರು. ಕೇಳಪ್ಪನ. ನಿಧಾನ 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 ನಿಧಾನ. ಹಾಂ ಬಟ್ಟೆ ತಂದಿಲ್ಲ. ಸಕ್ಕತ್ತಾಗಿದೆ. ಯಾರಿಲ್ಲ, ನಾವು 4 ಜನ ಜೊತೆಗೆ ಬಾಂಧು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಹಾಗೆ ವುಮೆನ್ಸ್ ಡೇ ಆಫರ್ ನಡೀತಾ ಇದೆ ವೆಯ್ಟ್ ಲಾಸ್ ಜರ್ನಿದು. ನೀವ್ಯಾರು ವೆಯ್ಟ್ ಲಾಸ್ ಜರ್ನಿಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ಮೀನ್ಸ್ ನನ್ನ ಕೋಚಿಂಗಲ್ಲಿ ನೀವು ನನಗೆ ವಾಟ್ಸಪ್ ಮಾಡಬಹುದು. ಬಿಕಾಸ್ ವುಮೆನ್ಸ್ ಡೇ ಅಲ್ಲ, ಹಾಗಾಗಿ ಆಫರ್ ಬಿಟ್ಟಿದ್ದೀನಿ. ಹರಿಯಪ್ಪ ಗರ್ಲ್ಸ್, ನಿಮಗೆ ಬೇಕು ಅಂತಂದರೆ ಜಾಯ್ನ್ ಆಗಿ.
ನಾವು ಮನೆ ಕಡೆ ಹೊರಟ್ವಿ. ಸಕ್ಕತ್ತಾಗಿತ್ತು ಪ್ಲೇಸ್ ಮಾತ್ರ. ವಿಸಿಟರ್ಸ್ ಲೈಕ್ ಗೆಸ್ಟ್ ಬಂತು ಅಂದರೆ ಅವ್ರು ಸಖತ್ ಎಂಜಾಯ್ ಮಾಡ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡೆ. ಹಾಗೆ ಮನೆಗೆ ಬಂದು ಬ್ಲ್ಯಾಕ್ ಕಾಫಿ ತೊಗೊಂಡೆ, ಜೊತೆಗೆ ಪೀನಟ್ ಬಟರ್ ವಿತ್ ಬ್ರೆಡ್ ತೊಗೊಂಡೆ. ನಾರ್ಮಲ್ ಬ್ರೆಡ್ ತೊಗೊಂಡಿದ್ದೀನಿ, ಯಾವ ಥರ ವೀಟ್ ಬ್ರೆಡ್ ಏನಲ್ಲ. ಸೊ ಅವ್ರ ಮಾವ ಬಂದಿದ್ದಾರೆ, ಹ್ಯಾಪಿಯಾಗಿ ಹೋಗಿದ್ದಾಳೆ. ಅವಳು ಬಂದ ತಕ್ಷಣ ಕೇಳಿದ್ದಷ್ಟೇ, ಮಾವ ನನ್ನ ಬ್ಯಾಗ್ ಎಲ್ಲಿ, ಬ್ಯಾಗ್ ತರಲಿಲ್ವಾ, ಮೊನ್ನೆ ಹೋದಾಗ ಬ್ಯಾಗ್ ಬಿಟ್ಟು ಬಂದಿದ್ದಾಳೆ, ಹಾಗಾಗಿ ಬ್ಯಾಗ್ ಎಲ್ಲಿ ಅಷ್ಟೇ ಕೇಳೋದು. ಸೊ ಎಲ್ಲರೂ ಅಷ್ಟೇ, ಏನಾದ್ರು ಮನೆಗೆ ಬರಬೇಕಾದ್ರೆ ಮನೇಲಿ ಏನಾದ್ರು ಇತ್ತು ಅಂತಂದರೆ ತೊಗೊಂಬರ್ತಾರೆ. ಇವ್ರು ಸಪೋಟ ಹಣ್ಣು ತೊಗೊಬಂದಿದ್ದಾರೆ. ರಾತ್ರಿ ಊಟಕ್ಕೆ ಬ್ರೆಡ್ ವಿತ್ ಆಮ್ಲೆಟ್ ಮಾಡ್ಕೊಂಡ್ವಿ. ಬಂದು ಸೇಮ್ ನಾವೆಲ್ಲ ಪಾರ್ಟಿ ಮಾಡ್ತಾಯಿದ್ದೀವಿ. ಬಾಂಧವ್ಯ ಹೆಂಗೆ ಸೇಮ್ ಅವಳು ಕೋಕ್ ತೊಗೊಂಡಿದ್ದಾಳೆ. ನಮಗೆ ಏನೂ ಬೇಡಮ್ಮ, ನಾವು ಇಷ್ಟೇ ತೊಗೊಳ್ತೀವಿ ಅಂತ ತೊಗೊಂಡು ಡೇ ಕಂಪ್ಲೀಟ್ ಮಾಡ್ತೇವೆ. ವಾಕ್ ಅಂತೂ ಮಾಡಿಲ್ಲ, ವರ್ಕೌಟು ಮಾಡಿಲ್ಲ, ಮಾಡೋಕ್ಕೂ ಆಗಿಲ್ಲ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.